ಖಾದಿ ಮಹಾಸಂಘಟನೆ ವತಿಯಿಂದ ಮಹಿಳಾ ದಿನಾಚರಣೆ ಕೂಡ ಆಚರಿಸ್ತಾ ಇದ್ದಾರೆ. ನನಗೆ ಎರಡು ವಿಶೇಷ, ಯಾಕೆಂದರೆ ಖಾದಿನೂ ಅಷ್ಟೇ ವಿಶೇಷ, ಮಹಿಳೆಯರು ಅಷ್ಟೇ ವಿಶೇಷ. ಸೊ ಖಾದಿ ಅಂದರೆ ನಮ್ಮ ದೇಶದ ಅಸ್ಮಿತೆ ಮತ್ತು ಸ್ವಾಭಿಮಾನ ಅಂತಲೇ ಹೇಳ್ತೀವಿ. ಹಾಗೆ ಮಹಿಳೆಯರು ಅಂದರೆ ಅದೊಂದು ಶಕ್ತಿ. ಸೊ ಹಾಗಾಗಿ ಇವತ್ತು ಮಹಿಳೆಯರು ಮಾಡ್ತಿರೋವಂಥ ಈ ಖಾದಿ ಸಂಘಟನೆ ಏನಿದೆ ಅದು ನಿಜವಾಗ್ಲೂ ಅದ್ಭುತ ಅಂತಲೇ ಹೇಳ್ಬೋದು. ಅವರ ಸಂಘಟನೆಗೆ ನಾವು ಕೂಡ ಪರೋಕ್ಷವಾಗಿರ್ಬೋದು ಎಲ್ಲ ಥರದಿಂದನೂ ಅವರಿಗೆ ನಾವು ಬೆಂಗಾವಲಾಗಿ ನಿಂತಿದ್ದೀವಿ, ಬೆಂಬಲ ಕೊಡ್ತಾ ಇದ್ದೀವಿ. ಯಾಕೆಂದರೆ ಖಾದಿನ ನಾವು ಉಳಿಸ್ಬೇಕು ಮತ್ತು ಬೆಳೆಸಬೇಕು. ಅಬಲೆ ಅನ್ನೋ ಶಬ್ದನೇ ನಿಘಂಟಿಂದ ತೆಗೆದುಹಾಕ್ಬಿಡ್ಬೇಕು. ಯಾಕೆಂದರೆ ಯಾವತ್ತೂ ಮಹಿಳೆ ಅಬಲೆ ಅಂತ ಅಲ್ವೇ ಅಲ್ಲ, ಸಬಲೆಯೇ. ಆದರೆ ಅಬಲೆಯನ್ನಾಗಿ ಮಾಡೋ ಪ್ರಯತ್ನ ಎಲ್ಲ ಮಾಡ್ತಾರೆ. ಆದರೆ ಮಹಿಳೆಯರಿಗಿರುವಂಥ ಶಕ್ತಿ ತಮಗೂ ಗೊತ್ತು. ತಮ್ಮ ಮನೇಲೂ ತಾಯಿ ಅಂದರೆ ಮೊದಲೇ ಇದೇನೆ, ತಾಯಿನೇ ಶುರುವಾಗೋದು. ಮಾತೃದೇವೋಭವ ಅಂತಲೇ ಹೇಳ್ತೀವಿ. ಯತ್ರ ನಾರ್ಯಸ್ತು पूज्यन्ते रमन्ते तत्र देवता. जहाँ नारी का सम्मान होता है वहाँ सुख, समृद्धि, आनंद, खुशियाँ और प्यार ही प्यार होता है. नारी ही लक्ष्मी है, नारी ही सरस्वती है, नारी ही दुर्गा है. ಭಾರತ ಒಂದು ಮಹಾನ್ ದೇಶ. ಇಲ್ಲಿ ಮಹಿಳೆಯರಿಗೆ ಗೌರವ ಇದೆ, ಪ್ರಾಮುಖ್ಯತೆ ಇದೆ. ಇಲ್ಲಿನ ಜನರು ಮಹಿಳೆಯನ್ನು ಆದರಿಸುತ್ತಾರೆ. ಇಲ್ಲಿನ ಜನರು ಮಹಿಳೆಯಲ್ಲಿ ದೇವಿ, ತಾಯಿ, ಪತ್ನಿ, ಸಹೋದರಿಯ ಪವಿತ್ರ ರೂಪದಲ್ಲಿ ಕಾಣುತ್ತಾರೆ. ಅಖಂಡ ಭಾರತ ಖಾದಿ ಮಹಾಸಂಘಟನೆ ಗ್ರಾಮೋದ್ಯೋಗದಿಂದ ಆ ಒಂದು ಸಂಘದಿಂದ ಅತ್ಯಂತ ಅದ್ಭುತವಾಗಿ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸಿಕೊಂಡಿದೆ. ಈ ಒಂದು ಸಂದರ್ಭದಲ್ಲಿ ಸುಮಾರು ಒಂದು 15-20 ಜನ ಮಹಿಳೆಯರಿಗೆ ಸನ್ಮಾನವನ್ನು ಮಾಡಿದ್ದಾರೆ. ಅಂದರೆ ಸಮಾಜದಲ್ಲಿ ಉತ್ತಮ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಮಹಿಳೆಯರನ್ನು ಗುರುತಿಸಿ ಸನ್ಮಾನ ಮಾಡಿದ್ದಾರೆ. ಮತ್ತು ಎರಡನೇದಾಗಿ ಹಲವಾರು ಪ್ರಶಸ್ತಿಗಳನ್ನು ನೀಡಿದ್ದಾರೆ. ಯಾರೆಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆಯಿಂದ ಅವರಿಗೆ. ಮತ್ತು ಈ ಒಂದು ಖಾದಿ ಗ್ರಾಮೋದ್ಯೋಗದ ಒಂದು ಏನೇನಪ್ಪ ಅಂತಂದರೆ ಭಾರತ ದೇಶದಲ್ಲಿ ಖಾದಿಯನ್ನು ಅತ್ಯಂತ ಜನಪ್ರಿಯ ಮಾಡ್ತಕ್ಕಂಥ ರೀತಿಯಲ್ಲಿ ಹೋಗ್ತಾ ಇರ್ತಕ್ಕಂಥ ಸಂಸ್ಥೆ ಇದು. ಸೊ ಮತ್ತೊಂದು ವಿಶ್ವ ಮಹಿಳಾ ದಿನಾಚರಣೆ ಪ್ರಯುಕ್ತವಾಗಿ ಮಾಡಿದಂಥ ಒಂದು ಕಾರ್ಯ ಉತ್ತಮವಾಗಿದೆ ಅಂಥೇಳಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಯಾರೆಲ್ಲ ಪ್ರಶಸ್ತಿ ವಿಜೇತಿದ್ದಾರೆ ಎಲ್ಲರಿಗೂ ಕೂಡ ನನ್ನ ಪೂರ್ವಕವಾದಂಥ ಅಭಿನಂದನೆಗಳು, ಶುಭಾಭಿನಂದನೆಗಳು. ಎಲ್ಲ ಪ್ರಶಸ್ತಿ ವಿಜೇತರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ರಾಜ್ಯ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಬರಲಿ ಅಂತೇಳಿ ಹಾರೈಸ್ತಾ ಮತ್ತೊಮ್ಮೆ ಎಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ತಿಳಿಸುತ್ತಾ ವಿರಮಿಸ್ತಾ ಇದ್ದೀನಿ. ನನ್ನ ಹೆಸರು ಪಾಸಿಬಲ್ ಡಾಕ್ಟರ್ H.S. ನಾಗಭೂಷಣ್ ಅಂತೇಳಿ, ಇಂಟರ್ನ್ಯಾಷನಲ್ ಸೆಕ್ರೆಟರಿ ಪಾಸಿಬಲ್ಸ್ ಇಂಟರ್ನ್ಯಾಷನಲ್. ಧನ್ಯವಾದಗಳು. ತುಂಬ ಸಂತೋಷ ಆಯಿತು. ಎಲ್ಲ ಕಾರ್ಯಕ್ರಮ ಅಪ್ಪಟ ಕನ್ನಡದಲ್ಲಿ ನಡೆಯಿತು. ನನಗೆ ಅದು ತುಂಬ ಸಂತೋಷವನ್ನು ಕೊಡ್ತು. ಅಖಂಡ ಭಾರತ ಖಾದಿ ಸಂಘಟನಾದ ಎಲ್ಲ ಮಹಿಳೆಯರಿಗೆ ನನ್ನ ಅಭಿನಂದನೆಗಳು. ಯಾಕಂದರೆ ಅಧ್ಯಕ್ಷರಿಗೆ ಮಾತ್ರ ಅಲ್ಲ, ಜನರಲ್ ಸೆಕ್ರೆಟರಿ ಮಾತ್ರ ಅಲ್ಲ, ಎಲ್ಲ ಮಹಿಳೆಯರಿಗೆ ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಸಪ್ತಸಾಗರದಾಚೆಯಿಂದ ಬಂದ ನನಗೆ ಮನದಾಳದಿಂದ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಏನಂದರೆ 48 ವರ್ಷದಿಂದ ಯಾವುದೋ ಹೊತ್ತು ಸಿಕ್ಕಿದ್ದು ಕೊಟ್ಟು ಹಾಕ್ತಾಯಿದ್ದೆ. ಇನ್ಮೇಲೆ ಒಂದೆರಡು ಖಾದಿ ಸಹ ಸೂಟ್ ಹೊಲಿಸೋಣ ಅಂತ ನಾನು ಇವತ್ತು ಡಿಸಿಷನ್ ತಗೊಂಡಿದ್ದೀನಿ. ಯಾಕಂದ್ರೆ ನಮ್ಮ ಖಾದಿಯೇ ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದು. ಮುಂದೆ ಖಾದಿಯಿಂದಲೇ ಇಡೀ ಭಾರತ, ಇಡೀ ಜಗತ್ತಿಗೆ ಹೆಸರಾಗಿ ನಮ್ಮ ಎಲ್ಲ ಪ್ರಾಡಕ್ಟ್ ಇಡೀ ಪ್ರಪಂಚದವರು ಅದನ್ನು ಯೂಸ್ ಮಾಡಬೇಕಂತ ಹೇಳಿ ನಾನು ನಿಮಗೆ ಶುಭಾಶಯ ಹೇಳ್ತೇನೆ. ಈ ತಿಂಗಳು ಪೂರ್ತಿ ಮಹಿಳಾ ದಿನಾಚರಣೆ ಇರೋದ್ರಿಂದ ಇದು ಮಹಿಳೆಯರಿಗೆ ಸಂಭ್ರಮ, ಮಹಿಳೆಯರ ಹಬ್ಬ. ಮಹಿಳೆಯರಿಗೂ ಒಂದು ಮಾನ್ಯತೆ ಇದೆ ಅಂತ ಪುರುಷರು ಸಮೇತ ಬಂದು ನಮ್ಮನ್ನೆಲ್ಲ ಹಾರೈಸಿ ಹೋಗುವಂತಹ ಅಚ್ಚುಕಟ್ಟಾದ ಸಮಯ. ಇವತ್ತು ಎಲ್ಲರೂ ಸಂಭ್ರಮದಿಂದ ಆಚರಣೆಯನ್ನು ಅನುಭವಿಸಿದ್ದೀವಿ. ನೀವೆಲ್ಲರೂ ಬಂದು ಸಹಕಾರ ಕೊಟ್ಟಿದ್ದೀರಾ. ಸೊ ಮಹಿಳೆಯರ ಹಿಂದೆ ನೀವು ಇದ್ದೀರಾ ಅನ್ನೋದಕ್ಕೆ ಇದೇ ಸಾಕ್ಷಿ. I'm so glad today I'm a part of this Khadi Utsav, and my always has my passion been with the handloom, and I did an event also last year for the handloom reviving. And I'm so happy that I'm a part of this Utsav. Thank you so much for ನನ್ನ ಗುರುತಿಸಿ ಇವತ್ತಿನ ದಿವಸ ನಮ್ಮ ಅಖಂಡ ಭಾರತ ಖಾದಿ ಮಹಾಸಂಘಟನಾ ಮತ್ತು ಅವರು ಸಾಕಷ್ಟು ಜನ ಹೆಣ್ಣುಮಕ್ಕಳನ್ನ ಅವ್ರದ್ದೇ ಆದಂಥ ಕ್ಷೇತ್ರದಲ್ಲಿ ಮುಂದುವರೆದು ಸಾಧನೆಗೈದಿರೋರಿಗೆ ಗುರುತಿಸಿ ಇವತ್ತಿನ ದಿವಸ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಕರ್ನಾಟಕ ವಜ್ರಶ್ರೀ ಪ್ರಶಸ್ತಿಯನ್ನು ನೀಡಿದ್ದಾರೆ. ಸೊ ನಮ್ಮನ್ನೆಲ್ಲ ಇಲ್ಲಿವರೆಗೂ ಗುರುತಿಸಿ ಕರೆತಂದು ನಮಗೆ ಗೌರವವನ್ನು ಕೊಟ್ಟಿದ್ದಾರೆ. ಏನಂದರೆ ಖಾದಿ is not only khadi for nation, khadi for fashion, khadi for passion also, not only fashion, it's passion also. So ನಾವೆಲ್ಲರೂ we are all promoters for khadi. ಸಂಘಟನೆ ವತಿಯಿಂದ ಇವತ್ತು ಅಂತಾರಾಷ್ಟ್ರೀಯ ವಿಶ್ವ ಮಹಿಳಾ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ನಡೆದಿದೆ.
ಇದಕ್ಕೆ ಎಲ್ಲ ರೀತಿಯ ಸಹಕಾರ ಎಲ್ಲ ಗಣ್ಯರಿಂದ ಮುಖ್ಯ ಅತಿಥಿಗಳಿಂದ ಗೌರವಾನ್ವಿತ ಆಹ್ವಾನಿತರಿಂದ ಪ್ರತಿಯೊಬ್ಬರಿಂದನೂ ಸಾಕಷ್ಟು ಸಹಕಾರ ಸಿಕ್ಕಿದೆ. ಖಾದಿಯನ್ನು ಧರಿಸಿ, ಉಳಿಸಿ, ಬೆಳೆಸಿ, ಖರೀದಿಸಿ ಅನ್ನೋ ನಿಟ್ಟಿನಲ್ಲಿ ಈ ಸಂಸ್ಥೆನ ಹುಟ್ಟಾಕಿರೋದು. ಈ ಸಂಸ್ಥೆಗೆ ಎಲ್ಲರ ಸಹಕಾರ ಕೊಟ್ಟಿರೋದು ನಿಜಕ್ಕೂ ನಾವು ಆಭಾರಿಯಾಗಿದ್ದೀವಿ. ಇದೇ ರೀತಿಯಾಗಿ ಪ್ರತಿಯೊಬ್ಬರೂ ಎಲ್ಲ ನಮ್ಮ ಮುಂಬರುವ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತಾರೆ. ಯಾವುದರಲ್ಲೂ ಕಡಿಮೆ ಇಲ್ಲದ ನಮ್ಮ ದೇಸಿ ಉಡುಗೆ ಅಥವಾ ನಮ್ಮ ದೇಸಿ ಉತ್ಪಾದನೆನ ನೀವು ಬೆಂಬಲಿಸಬೇಕಂತ ಅವ್ರು ಮಾಡ್ತಾ ಇರೋ ಈ ಸಂಘಟನೆ ನಿಜವಾಗ್ಲೂ ಖುಷಿ ಕೊಡುತ್ತೆ. ಹಾಗೆ ಮುಂದಿನ ಪೀಳಿಗೆಗೆ ಅವರು ಒಂದು ಒಳ್ಳೆಯ ಪಾಠವನ್ನು ಕಲಿಸ್ತಾ ಇದ್ದಾರೆ. ಈ ರೀತಿಯ ಕಾರ್ಯಕ್ರಮಗಳಿಗೆ ನಮ್ಮ ಸಮಾಜದಲ್ಲಿ ಮತ್ತಷ್ಟು ಒತ್ತು ಕೊಡಬೇಕನ್ನೋದು ನನ್ನ ಆಶಯ. ಇವತ್ತು 40 ಜನ ಸೇರಿ ಈ ಒಂದು ಒಕ್ಕೂಟದಲ್ಲಿ ಅವರು ಏನು ಮಾಡಿದ್ದಾರೆ, ನಿವೇದಿತಾರವರ ಶ್ರಮ ನಾವು ನಿಜವಾಗ್ಲೂ ಮೆಚ್ಚಬೇಕಾಗಿರುವಂಥದ್ದು. ಇದು ಅಭಿನಂದನೀಯ. ಅವರಿಗೆ ಹೋರಾಟದ ಕಿಚ್ಚಿಗೆ ಅವರು ಮತ್ತು ಅವರ ಸಂಘದ ಎಲ್ಲ ಪರಿವಾರದವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ.